ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಮೆಟ್ರಿಕ್ ನಂತರದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯ ವೇತನವನ್ನ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಅರ್ಜಿಯನ್ನು ಕರೆದಿರುವಂತದ್ದಾಗಿರುತ್ತೆ. ಈ ಒಂದು ವಿದ್ಯಾರ್ಥಿ ವೇತನದಲ್ಲಿ ಏನಿದೆಯಲ್ಲ, ಈ ಒಂದು ವಿದ್ಯಾರ್ಥಿ ವೇತನದ ಪ್ರಕಾರದಲ್ಲೇ 15,000ಕ್ಕೂ ಅಧಿಕ ಒಂದು ಮೊತ್ತದ ತನಕನೂ ಕೂಡ ವಿದ್ಯಾರ್ಥಿನಿಯರಿಗೆ ಅವರ ಒಂದು ಖಾತೆಗೆ ನೇರವಾಗಿ ಹಣವನ್ನ ಜಮೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಕಾಲರ್‌ಶಿಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದಾಗಿರುತ್ತೆ. ಈ ಒಂದು ಸ್ಕಾಲರ್‌ಶಿಪ್‌ಗೆ ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಿರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಆಗಿದ್ರೆ, ನಂತರದಲ್ಲಿ ಈ ಒಂದು ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು, ಅಗತ್ಯ ದಾಖಲೆಗಳು ಬೇಕಾಗಿರುತ್ತೆ, ರೆಕಾರ್ಡ್ ಡಾಕ್ಯುಮೆಂಟ್ಸ್ ಏನು, ಲಾಸ್ಟ್ ಡೇಟ್ ಯಾವಾಗಿರುತ್ತೆ, ನಂತರದಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾರೆಲ್ಲ ಎಲಿಜಿಬಿಲಿಟಿಯನ್ನ ಹೊಂದಿರ್ತೀರಾ, ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ, ಸ್ಕಾಲರ್‌ಶಿಪ್‌ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಈ ಕೂಡಲೇ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡೋರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್‌ನಲ್ಲಿ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮುಖಾಂತರ ನಿಮ್ದು ಯಾರೋ ಪ್ರಶ್ನೆ ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ, ಮತ್ತೆ ಅಧಿಕೃತ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್ ಎಲ್ಲ ಬ್ರಾಡ್‌ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗ್ತಿರುತ್ತೆ, ಅಪ್ಲೋಡ್ ಆಗ್ತಿರ್ತವೆ. ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಪ್ರತ್ಯೇಕ ಸ್ಟೋರೀಸ್ ಅನ್ನು ಕೂಡ ಅಂತ ಹೇಳ್ತಾ ಹೆಚ್ಚಿಗೆ ಒಂದು ಕೋಚಿಂಗ್ ಗೈಡೆನ್ಸ್ ಅನ್ನು ಕೂಡ ಅಲ್ಲಿ ಪಡ್ಕೊಬಹುದಾಗಿರುತ್ತೆ ನಿಮಗೆ ಇರುವಂತಹ ಡೌಟ್ಸ್‌ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ, ಹಾಗೆ ನಂತರದಲ್ಲಿ ವಿದ್ಯಾರ್ಥಿನಿಯರಿಗೆ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಒಂದು ಜಾಯಿನ್ ಆಪ್ಷನ್ ಇರುವಂತದ್ದಾಗಿರುತ್ತೆ. ಅದರಲ್ಲಿ ಕೂಡ ಪ್ರತ್ಯೇಕವಾಗಿ ನಿಮ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದೆ ಅಥವಾ ಲೈವ್ ನ ಕೂಡ ಮೆಂಬರ್ಸ್ ಅಲ್ಲಿ ಕೂಡ ಬರ್ತಾ ಇರ್ತೀವಿ, ಅದರಲ್ಲಿ ಕೂಡ ನೀವು ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಅದರ ಒಂದು ಸೌಲಭ್ಯನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಕಾಲರ್‌ಶಿಪ್ ಯಾವ್ದಿದೆ, ರಾಜ್ಯದ ಕಡೆಯಿಂದ, ರಾಜ್ಯ ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನ ಅಂತಂದ್ರೆ ಈ ಒಂದು ಸ್ಕಾಲರ್‌ಶಿಪ್ ಅಂತಕ್ಕಂಥದ್ದಾದ್ರೆ ಎಸ್-ಎಸ್-ಪಿ ಸ್ಕಾಲರ್‌ಶಿಪ್ ಅಂತ ಕೇಳಿರ್ತಾರೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಕಡೆಯಿಂದ ಕೊಡ್ತಕ್ಕಂಥ, ಅಂದ್ರೆ ರಾಜ್ಯದ ಸರ್ಕಾರದ ಕಡೆಯಿಂದಾನೆ ಕೊಡ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ ವಿದ್ಯಾರ್ಥಿನಿಯರಿಗೆ ಯಾರು ಅಪ್ಲಿಕೇಶನ್ ಹಾಕಬಹುದಾಗಿದೆ, ಈ ಒಂದು ಸ್ಕಾಲರ್‌ಶಿಪ್ ಏನಾಗಿದೆ ಅಂತಂದ್ರೆ ಇಲ್ಲಿ ವಿದ್ಯಾಸಿರಿ ಸ್ಕಾಲರ್‌ಶಿಪ್, ಮತ್ತೆ ಊಟ ವಸತಿ ಸ್ಕಾಲರ್‌ಶಿಪ್, ಮತ್ತೆ ಶುಲ್ಕ ಮರುಪಾವತಿಯ ಒಂದು ಸ್ಕಾಲರ್‌ಶಿಪ್ ಅಂತ ಬರೋದಾಗಿರುತ್ತೆ. ಈ ಒಂದು ಸ್ಕಾಲರ್‌ಶಿಪ್‌ನ ಪ್ರಕಾರದಲ್ಲಿ ಒಂದು ಪ್ರವರ್ಗ ಒಂದರ ವಿದ್ಯಾರ್ಥಿಗಳು, ಅಲೆಮಾರಿ ವಿದ್ಯಾರ್ಥಿಗಳು, ನಂತರದಲ್ಲಿ ಹಿಂದುಳಿದ ವರ್ಗಗಳ ಅಂಡರ್‌ಗೆ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಬರ್ತಿರಲ್ಲ, ಈ ಒಂದು ವಿದ್ಯಾರ್ಥಿನಿಯರು ಮೆಟ್ರಿಕ್ ನಂತರದಲ್ಲಿ ವಿದ್ಯಾಭ್ಯಾಸನ ಮಾಡ್ತೀರಿ. ಹಿಂದುಳಿದ ವರ್ಗ ಅಂದ್ರೆ ಕಾಮನ್ ಆಗಿ ಇತರೆ ಒಂದು ಎಲ್ಲ ಒಂದು ಕ್ಯಾಟಗರಿನೂ ಬಂದೇ ಬರುತ್ತೆ. ಹಿಂದುಳಿದ ವರ್ಗ, ಆರ್ಥಿಕವಾಗಿ ಹಿಂದುಳಿದಿರುವಂತರು ಅಂತಂದ್ರೆ ಮೆಜಾರಿಟಿ ಕ್ಯಾಟಗರೀಸ್ ಬರ್ತವೆ. ಎಸ್-ಸಿ-ಎಸ್-ಟಿ ನ ಹೊರತುಪಡಿಸಿ ಈ ಒಂದು ಕ್ಯಾಟಗರಿಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹುತೇಕವಾಗಿ ಅಪ್ಲಿಕೇಶನ್ ಈ ಒಂದು ಸ್ಕಾಲರ್‌ಶಿಪ್‌ಗೆ ಹಾಕಬಹುದಾಗಿರುತ್ತೆ. ಎಸ್-ಎಸ್-ಪಿ ಕಡೆಯಿಂದ ಇವಾಗ ದಿನಾಂಕನ ಕೂಡ ಬಿಡುಗಡೆ ಮಾಡಿರೋದಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂತ ಹೇಳ್ತಾರೆ, ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕು 2025ಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸೆಪ್ಟೆಂಬರ್ 30, 2025 ತನಕ ವಿದ್ಯಾರ್ಥಿಗಳು ಎಸ್-ಎಸ್-ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ದಿನಾಂಕವನ್ನು ನಿಗದಿ ಮಾಡಿರೋದಾಗಿರುತ್ತೆ. ಹಿಂದುಳಿದ ವರ್ಗದ ಅಂಡರ್ ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಇರ್ತಿರಲ್ಲ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು, ಪ್ರವರ್ಗ ಒಂದರ ವಿದ್ಯಾರ್ಥಿಗಳು, ಅಲೆಮಾರಿ ವಿದ್ಯಾರ್ಥಿಗಳು, ಮತ್ತೆ ಅಲೆಮಾರಿ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿನ ಹೊಂದಿರುವಂತದ್ದಾಗಿರುತ್ತೆ. ಸೆಪ್ಟೆಂಬರ್ 30 ತನಕ ಎಲ್ಲ ವಿದ್ಯಾರ್ಥಿಗಳು 2025 ತನಕ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ವೆಬ್ಸೈಟ್ ಯಾವುದು ಅಂದ್ರೆ ಎಸ್-ಎಸ್-ಪಿ ಒಂದು ವೆಬ್ಸೈಟ್ ಏನಿದೆಯಲ್ಲ, ಕರ್ನಾಟಕ.gov.in ಅಂತಕ್ಕಂಥ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದಾಗಿರುತ್ತೆ. ಅಗತ್ಯ ದಾಖಲೆಗಳು ಏನೇನು ಬೇಕಾಗಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ, ಇವಾಗ ಸ್ಕ್ರೀನ್ ನಲ್ಲಿ ವೀಕ್ಷಣೆ ಮಾಡ್ತಿದ್ರಲ್ಲ ವಿದ್ಯಾರ್ಥಿಗಳು, ಎಲ್ಲ ಅಗತ್ಯ ದಾಖಲೆಗಳನ್ನ ಹೊಂದಿರಬೇಕಾಗಿರುತ್ತೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಅದನ್ನ ಕೂಡ ನೀವು ಓದ್ಕೋಬಹುದಾಗಿರುತ್ತೆ. ಮತ್ತೆ ssp.karnataka.gov.in ಅಂತಕ್ಕಂಥ ವೆಬ್ಸೈಟ್‌ಗೆ ನೀವು ವಿಸಿಟ್ ಮಾಡಿದಂತ ಪಕ್ಷದಲ್ಲೂ ಕೂಡ ಅಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಏನೇನು ಅಗತ್ಯ ದಾಖಲೆಗಳು ಬೇಕು ಅಂತ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಮತ್ತು ಊಟ ವಸತಿ ಅಂತ ಸ್ಕಾಲರ್‌ಶಿಪ್ ಅಂತ ಏನಿದೆಯಲ್ಲ, ಅಂದ್ರೆ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್‌ಗಳನ್ನು ಹಾಕಿರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ, ಯಾವ್ದಾದ್ರು ಮೆಜಾರಿಟಿ ವಿದ್ಯಾರ್ಥಿಗಳು ಅಥವಾ ಯಾವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್‌ಗಳು ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಎಲಿಜಿಬಿಲಿಟಿನ ಹೊಂದಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಗೆ ಹಾಸ್ಟೆಲ್ ಏನೋ ಸೀಟ್ ಎಲ್ಲ ಫುಲ್ ಆಗೋಯ್ತು ಅಂತ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ವರ್ಷದ ತನಕನೂ ಕೂಡ ಒಂದು ವಿದ್ಯಾರ್ಥಿಗಳಿಗೆ 10 ತಿಂಗಳ ತನಕನೂ ಸ್ಕಾಲರ್‌ಶಿಪ್ ಬರುವಂತದ್ದಾಗಿರುತ್ತೆ. ಸುಮಾರು 10 ಒಂದು ಪ್ರತಿ ತಿಂಗಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ₹1,800 ಸ್ಕಾಲರ್‌ಶಿಪ್‌ಗಳು ಬರುವಂತದ್ದಾಗಿರುತ್ತೆ. 10 ತಿಂಗಳಿಗೆ ಅಂದ್ರೆ ವರ್ಷದಲ್ಲಿ 10 ತಿಂಗಳಿಗೆ ವಿದ್ಯಾರ್ಥಿಗಳಿಗೆ 15,000 ತನಕನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಬರೋದಾಗಿರುತ್ತೆ. ಮತ್ತೆ ಇತರೆ ಒಂದು ಅವಶ್ಯಕತೆ ಅನ್ನೋ ಕಾರ್ಮಿಕ ಇಲಾಖೆ ಆಗಿರ್ಬೋದು, ಬೇರೆ ಒಂದು ಸಂಬಂಧಪಟ್ಟಂತೆ ಅಂದ್ರೆ ಒಂದು ಬೇರೆ ರಿಸರ್ವೇಷನ್ ಹೊಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಸ್ಕಾಲರ್‌ಶಿಪ್ ಅನ್ನ ಹೆಚ್ಚಿಗೆ ಅವರು ಅಮೌಂಟ್‌ಗಳು ಅಂದ್ರೆ ಹೆಚ್ಚಿಗೆ ಆಗ್ತಾನೆ ಇರುತ್ತೆ. ಅವಲಂಬನೆ ಆಗ್ತಿರುತ್ತೆ. ಇತರೆ ಒಂದು ಸ್ಕಾಲರ್‌ಶಿಪ್‌ಗಳು ಕೂಡ ಅಲ್ಲಿ ಮಾಹಿತಿನ ಎಸ್-ಎಸ್-ಪಿ ಅಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.